ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ಕಿಚ್ಚು ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಬಣ ದೆಹಲಿ ಯಾತ್ರೆ ನಡೆಸ್ತಾ ಇದ್ದ ಹಾಗೆ ಇತ್ತ ಮುಖ್ಯಮಂತ್ರಿ ಫುಲ್ ಡಿಸ್ಟರ್ಬ್ ಆದಂತಿದೆ. ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಮೂಗುದಾರ ಹಾಕಿಸೋಕೆ ಸಿಎಂ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿಸುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಖರ್ಗೆ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆಶಿ ಬಣದ ದೆಹಲಿ ಯಾತ್ರೆಯಿಂದ ಡಿಸ್ಟರ್ಬ್ ಆಗ್ತಾ ಇದೆ. ಖರ್ಗೆ ಅವರ ಗಮನಕ್ಕೆ ವಿಚಾರವನ್ನ ತರಲಿಕ್ಕೆ ಮುಂದಾದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಖರ್ಗೆ ಗಮನಕ್ಕೆ ತಂದು ಡಿಕೆಶಿ ಬಣದ ಆಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೇಳಿದ್ದಾರೆ ಅನ್ನೋ ಮಾಹಿತಿ, ಏನೆಲ್ಲ ಮಾತುಕತೆ ಆಗಬಹುದು, ಯಾವೆಲ್ಲ ರೀತಿ ಈ ಬಣದ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಬಹುದು? ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟಪಡಿಸಿದ್ದಾರೆ, ಇನ್ನು ಮುಂದಿನ 2.5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಆಗ್ಲೇಬೇಕಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಬಣ ರಾಜಕೀಯ ಶುರುವಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಡಿಕೆ ಶಿವಕುಮಾರ್ ನಾನು ಕೂಡ ಸಿಎಂ ಆಗಬೇಕು ಅನ್ನುವಂಥದ್ದು ಬಹಳ ಪಟ್ಟು ಹಿಡಿದಿರ್ತಕ್ಕಂಥದ್ದು. ನೆನ್ನೆಗೆ 2.5 ವರ್ಷ ಮುಗಿದಿದೆ. ಇವತ್ತಿನಿಂದ ಹೊಸ ಅಧ್ಯಾಯ ಅಂದ್ರೆ ಇನ್ನು 2.5 ವರ್ಷ ಪವರ್ ಶೇರಿಂಗ್ ಆಗಬೇಕು ಅನ್ನುವಂಥ ವಿಚಾರವಾಗಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಅಥವಾ ಅವರ ಬಣ ಸೊ ಈಗ ಬಹಳ ದೊಡ್ಡ ಫೈಟ್ಗೆ ಇಳಿದಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಒಂದಷ್ಟು ಜನರು ಕೂಡ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಮಯವನ್ನು ಕೋರಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ರಾಜ್ಯ ರಾಜಕಾರಣದಲ್ಲಿ ಅದೇನೇ ಇರಬಹುದು, ಬಹಿರಂಗವಾಗಿ ಹೇಳಿಕೆ ಅಥವಾ ಈ ರೀತಿಯಾದಂತ ಡಿಸ್ಟರ್ಬ್ ಮಾಡುವಂತ ಕೆಲಸ ಪಕ್ಷಕ್ಕೂ ಸರಿಯಲ್ಲ ಮತ್ತು ಅಧಿಕಾರ ಅಥವಾ ಆಡಳಿತದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಾಲ್ ಮಾಡಿ ತಮ್ಮ ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂತ ಮಾತನ್ನು ಕೂಡ ಕೇಳಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಮೈಸೂರಿನಲ್ಲಿ ಹೇಳಿದಂತೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಾರಣ ಅಂತಂದ್ರೆ ಈಗಾಗಲೇ ಅನೇಕ ಈಗ 2.5 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥದ್ದು ಮತ್ತು ಮುಂದೆ ನಾನೇ ಸಿಎಂ ಅನ್ನುವಂತ ಹೇಳಿಕೆ ಏನಿದೆ ಇದು ನೀವೇ ಸ್ಪಷ್ಟಪಡಿಸಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಈ ರೀತಿಯಾದಂತ ಗೊಂದಲವನ್ನು ಮೂಡಿಸುವಂತ ಅಥವಾ ನನಗೆ ಅಧಿಕಾರ ಬೇಕು ಅನ್ನುವಂತ ಹೇಳಿಕೆಗಳೇನಿದ್ದಾವೆ ಇದು ಆಡಳಿತದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಇದರಿಂದಾಗಿ ಅಧಿಕಾರಿಗಳು ಕೂಡ ಮಾತು ಕೇಳೋದಿಲ್ಲ ಮತ್ತು ನಮ್ಮ ಮಾತನ್ನ ಕೇಳದೇ ಇರುವಂತ ಪರಿಸ್ಥಿತಿಗಳು ಬರುತ್ತೆ. ಸೊ ಈ ರೀತಿಯಾದಂತ ಗೊಂದಲ ಸೃಷ್ಟಿ ಮಾಡೋದ್ರಿಂದ ನಮ್ಮ ನಡುವೆ ಒಂದಿಷ್ಟು ಕಂದಕ ಶುರುವಾಗುತ್ತೆ. ಸೊ ಇಂಥ ಕಂದಕದಿಂದ ಆಡಳಿತದ ಮಾಡ್ಲಿಕ್ಕೂ ಕೂಡ ಕಷ್ಟವಾಗುತ್ತೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ತಾವು ಒಂದು ರೀತಿಯಾದಂತ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನಿಸಿದಂತಿದೆ. ಸೊ ಈ ಒಂದು ವಿಚಾರವನ್ನ ಸಿದ್ದರಾಮಯ್ಯನವರ ಆಪ್ತರು ಜೊತೆಗೆ ಮೂಲ ಕಾಂಗ್ರೆಸ್ಸಿಗರ ಒಂದಷ್ಟು ನಾಯಕರು ಕೂಡ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ನೀವು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಮಾತನಾಡಿ ಅವರ ಮೂಲಕವೇ ಈ ಒಂದು ಮಾತನ್ನು ಹೇಳಿಸಿದ್ರೆ ಈ ರೀತಿಯಾದಂತ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಸೊ ಹಾಗಾಗಿ ಆ ಪ್ರಯತ್ನವನ್ನ ನೀವು ಮಾಡಿ ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದಂತ ನಿರ್ಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ಈ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ಕಿಚ್ಚು ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಬಣ ದೆಹಲಿ ಯಾತ್ರೆ ನಡೆಸ್ತಾ ಇದ್ದ ಹಾಗೆ ಇತ್ತ ಮುಖ್ಯಮಂತ್ರಿ ಫುಲ್ ಡಿಸ್ಟರ್ಬ್ ಆದಂತಿದೆ. ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಮೂಗುದಾರ ಹಾಕಿಸೋಕೆ ಸಿಎಂ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ
ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿಸುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಖರ್ಗೆ ಭೇಟಿಗೆ ಅವಕಾಶವನ್ನ ಕೋರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆಶಿ ಬಣದ ದೆಹಲಿ ಯಾತ್ರೆಯಿಂದ ಡಿಸ್ಟರ್ಬ್ ಆಗ್ತಾ ಇದೆ. ಖರ್ಗೆ ಅವರ ಗಮನಕ್ಕೆ ವಿಚಾರವನ್ನ ತರಲಿಕ್ಕೆ ಮುಂದಾದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಖರ್ಗೆ ಗಮನಕ್ಕೆ ತಂದು ಡಿಕೆಶಿ ಬಣದ ಆಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೇಳಿದ್ದಾರೆ ಅನ್ನೋ ಮಾಹಿತಿ, ಏನೆಲ್ಲ ಮಾತುಕತೆ ಆಗಬಹುದು, ಯಾವೆಲ್ಲ ರೀತಿ ಈ ಬಣದ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಬಹುದು? ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟಪಡಿಸಿದ್ದಾರೆ, ಇನ್ನು ಮುಂದಿನ 2.5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಆಗ್ಲೇಬೇಕಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಬಣ ರಾಜಕೀಯ ಶುರುವಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ನಾನು ಕೂಡ ಸಿಎಂ ಆಗಬೇಕು ಅನ್ನುವಂಥದ್ದು ಬಹಳ ಪಟ್ಟು ಹಿಡಿದಿರ್ತಕ್ಕಂಥದ್ದು. ನೆನ್ನೆಗೆ 2.5 ವರ್ಷ ಮುಗಿದಿದೆ. ಇವತ್ತಿನಿಂದ ಹೊಸ ಅಧ್ಯಾಯ ಅಂದ್ರೆ ಇನ್ನು 2.5 ವರ್ಷ ಪವರ್ ಶೇರಿಂಗ್ ಆಗಬೇಕು ಅನ್ನುವಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಆಪ್ತರು ಅಥವಾ ಅವರ ಬಣ ಸೊ ಈಗ ಬಹಳ ದೊಡ್ಡ ಫೈಟ್ಗೆ ಇಳಿದಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಒಂದಷ್ಟು ಜನರು ಕೂಡ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಮಯವನ್ನ ಕೋರಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ರಾಜ್ಯ ರಾಜಕಾರಣದಲ್ಲಿ ಅದೇನೇ ಇರಬಹುದು, ಬಹಿರಂಗವಾಗಿ ಹೇಳಿಕೆ ಅಥವಾ ಈ ರೀತಿಯಾದಂತ ಡಿಸ್ಟರ್ಬ್ ಮಾಡುವಂತ ಕೆಲಸ ಪಕ್ಷಕ್ಕೂ ಸರಿಯಲ್ಲ ಮತ್ತು ಅಧಿಕಾರ ಅಥವಾ ಆಡಳಿತದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಾಲ್ ಮಾಡಿ ತಮ್ಮ ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂತ ಮಾತನ್ನು ಕೂಡ ಕೇಳಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಮೈಸೂರಿನಲ್ಲಿ ಹೇಳಿದಂತೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಾರಣ ಅಂತಂದ್ರೆ ಈಗಾಗಲೇ ಅನೇಕ ಈಗ 2.5 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥದ್ದು ಮತ್ತು ಮುಂದೆ ನಾನೇ ಸಿಎಂ ಅನ್ನುವಂತ ಹೇಳಿಕೆ ಏನಿದೆ ಇದು ನೀವೇ ಸ್ಪಷ್ಟಪಡಿಸಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಈ ರೀತಿಯಾದಂತ ಗೊಂದಲವನ್ನು ಮೂಡಿಸುವಂತ ಅಥವಾ ನನಗೆ ಅಧಿಕಾರ ಬೇಕು ಅನ್ನುವಂತ ಹೇಳಿಕೆಗಳೇನಿದ್ದಾವೆ ಇದು ಆಡಳಿತದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ. ಇದರಿಂದಾಗಿ ಅಧಿಕಾರಿಗಳು ಕೂಡ ಮಾತು ಕೇಳೋದಿಲ್ಲ ಮತ್ತು ನಮ್ಮ ಮಾತನ್ನ ಕೇಳದೇ ಇರುವಂತ ಪರಿಸ್ಥಿತಿಗಳು ಬರುತ್ತೆ. ಸೊ ಈ ರೀತಿಯಾದಂತ ಗೊಂದಲ ಸೃಷ್ಟಿ ಮಾಡೋದ್ರಿಂದ ನಮ್ಮ ನಡುವೆ ಒಂದಿಷ್ಟು ಕಂದಕ ಶುರುವಾಗುತ್ತೆ. ಸೊ ಇಂಥ ಕಂದಕದಿಂದ ಆಡಳಿತದ ಮಾಡ್ಲಿಕ್ಕೂ ಕೂಡ ಕಷ್ಟವಾಗುತ್ತೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ತಾವು ಒಂದು ರೀತಿಯಾದಂತ ಒಂದು ಫುಲ್ ಸ್ಟಾಪ್